ಗುಡ್. ಸೊ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ಜಡ್ಜಸ್ನ ವೇದಿಕೆ ಮೇಲೆ ಕರೆಯುತ್ತಾ ಇದ್ದೇನೆ. ಹಾಗೆ ನಮ್ಮ ಪಾಸ್ಟೆಡ್ ಕಮಿಟಿ ಮೆಂಬರ್ಸ್ನ ಸದಸ್ಯರಾದಂಥ ಗಿಲ್ಬರ್ಟ್ ದೇವಪ್ರಸಾದ್ ಅಂಕಲ್ ಹಾಗೂ ಸ್ಯಾಮ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಕೊರಿಯೋಗ್ರಫಿಯ ಜಡ್ಜಸ್ ಆಗಿ ಬಂದಂಥ ಜಾಶ್ವಾ ಮಾರ್ವಿನ್ ಅಣ್ಣ ಅವರಿಗೆ ಧನ್ಯವಾದಗಳು. ಅವರಿಗೆ ಮೊಮೆಂಟಮ್ನ ನೀಡುವ ಹಾಗೆ ನಮ್ಮ ಸಭೆಯ ಸೆಕ್ರೆಟರಿ ಆದಂತಹ ಗಿಲ್ಬರ್ಟ್ ಅಂಕಲನ್ನು ಕೇಳಿಕೊಳ್ಳುತ್ತೇನೆ. ಹಾಗೆ ಮತ್ತೊಬ್ಬರು ತೀರ್ಪುಗಾರರಾದಂತಹ ಡಾಕ್ಟರ್ ನೀಮಾ ಹನೋಕ್ ಅವರಿಗೂ ಸೆಕ್ರೆಟರಿ ಅವರು ಮೊಮೆಂಟಮ್ನ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೊಬ್ಬರು ತೀರ್ಪುಗಾರರು ಸುಮನ ಯೇಸುಪ್ರಿಯ, ಇವರಿಗೆ ಸ್ಯಾಮ್ ಅವರು ಮೊಮೆಂಟಮ್ನ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. Team name Chefanya. Mika. Team name Mika. Team name Daniela. Team name Yona. Team name Ehechkela. Malaki. Team name Eshaya. ಸೊ ಇದಾದ ನಂತರ ಬಿಹೈಂಡ್ ದ ಸೀನ್ ಎಲೋಹಿಮ್ ವಿಡಿಯೋ ಒಂದು ಪ್ಲೇ ಮಾಡಲಿದ್ದೇವೆ.
ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಮೊದಲನೇದಾಗಿ ದೇವರ ಸಹಾಯ ನಮ್ಮ ಸಭೆಯ ಎಲ್ಲ ಯವನಸ್ಥರೊಟ್ಟಿಗೆ ಇದ್ದುದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಮಾಡ್ತೇನೆ. ಮಾತ್ರವಲ್ಲದೆ ಇದರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಎಷ್ಟು ದಿನಗಳಿಂದ ನಮ್ಮ ಎಲ್ಲ ಯವನಸ್ಥರು ಕಷ್ಟಪಟ್ಟಿದ್ದಾರೆ ಎಂಬುದಾಗಿ ನೀವು ಸ್ವಲ್ಪ ಮಾತ್ರ ಇದರಲ್ಲಿ ನೋಡಿದ್ದೀರಾ. ಇನ್ನೂ ಹೆಚ್ಚಿನದಾಗಿ ನಮ್ಮ ಯವನಸ್ಥರು ಇದರಲ್ಲಿ ಕಷ್ಟಪಟ್ಟಿದ್ದಾರೆ. ಈಗ ಈ ಒಂದು ಕಾರ್ಯಕ್ರಮ ನಡೆಯುವಾಗಲೇ ಮತ್ತೊಂದು ಕಾಂಪಿಟೇಷನನ್ನು ನಾವು ಇಲ್ಲಿ ಇಟ್ಟಿದ್ವಿ. ಟೀ ಶರ್ಟ್ನ ಒಂದು ಪ್ರೈಸ್ ಹೇಳುವಂಥದ್ದು. ಇದನ್ನು ಒಂದು ಸುಮಾರು 200ಕ್ಕಿಂತ ಹೆಚ್ಚು ಜನ ಇದರ 300 ಜನ ಇದರ ಪ್ರೈಸನ್ನು ಅಂದರೆ ನಿಖರವಾದ ಬೆಲೆಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಓಕೆ, ಆದರೆ ಈ ಒಂದು ಟೀ ಶರ್ಟ್ನ ಪರ್ಚೇಸ್ ಮಾಡಿದ್ದು ನಮ್ಮ ಯವನಸ್ಥರ ಕೂಟದ ಒಬ್ಬ ಸದಸ್ಯರು ಹೆಪ್ಸಿಬಾ ಕ್ರಿಸ್ಟಿನಾ ಅಂತ ಹೇಳಿ, ಆಕೆಗೆ ಮಾತ್ರ ಇದರ ಬೆಲೆ ಗೊತ್ತಿತ್ತು ಹೊರತು ನಮ್ಮ ಯುವ ಜನರಿಗೂ ಕೂಡ ಇದರ ಬೆಲೆ ಗೊತ್ತಿರಲಿಲ್ಲ. ಓಕೆ, ಹಾಗಾದರೆ ಯಾರು ಇದರ ವಿಜೇತರು ಎಂಬುದಾಗಿ ನೋಡೋಣ. ಯಾರಾದರೂ ಇಲ್ಲಿರೋರು ಗೆಸ್ ಮಾಡ್ಬೋದಾ ಇದರ ನಿಖರವಾದ ಬೆಲೆ ಎಷ್ಟು ಎಂಬುದಾಗಿ? ನಮ್ಮ ಮಧ್ಯದಲ್ಲಿ ಮಾನ್ಯ ಬಿಷೋಪರು ಇದ್ದಾರೆ. ಇದರ ಬೆಲೆಯನ್ನು ನಮ್ಮ ಬಿಷೋಪ್ ಅವರು ಗೆಸ್ ಮಾಡ್ಬೋದಾ? ಅಯ್ಯ 499. ಓಕೆ, 499 ಎಂಬುದಾಗಿ ನಮ್ಮ ಬಿಷೋಪ್ರು ಹೇಳಿದ್ದಾರೆ. 499 ಎಂಬುದಾಗಿ. ಯಾರಿಗೆ ಬರ್ಬೋದು ಪ್ರೈಸ್? ಯಾರು ನನಗೇ ಬರುತ್ತೆ ಎಂಬುದಾಗಿ ತುಂಬ ಅಂದ್ಕೊಂಡಿದ್ದೀರಾ? ಓಕೆ, ಇದರ ರಿಸಲ್ಟ್ ನನ್ನ ಕೈಲಿದೆ. ಬಿಲ್ಲು ಹೆಪ್ಸಿಬಾ ಕ್ರಿಸ್ಟಿನಾ ಕೇಳ್ಕೊಳ್ಳಿ. ಓಕೆ, ಇದರ ನಿಖರವಾದ ಬೆಲೆ 479 ರೂಪಾಯಿ .2. ಯಾರಿರ್ಬೋದು? ಹೇಳಿರೋರಿಗೆ ಗೊತ್ತು ಅಲ್ವಾ ನಾನು ಗೆದ್ದಿದ್ದೀನಿ ಎಂಬುದಾಗಿ. ಓಕೆ, ಇದರ ಹತ್ತಿರವಾಗಿ ಹೇಳಿದಂಥ ವ್ಯಕ್ತಿ ನಮ್ಮ ಸಭೆಯ ಯುವ ಪ್ರತಿನಿಧಿ ಅಭಿಲೇಖ್ ಕುಮಾರ್. ಇದನ್ನು ಅಭಿಲೇಖ್ ಕುಮಾರ್ ಮುಂದೆ ಬಂದು ಪಡ್ಕೋಬೇಕಾಗಿ ನಾನು ಕೇಳ್ಕೊಳ್ತೇನೆ. ಓಕೆ, ತದನಂತರದಲ್ಲಿ ಇದರ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಸಮಯದಲ್ಲಿ ಇದನ್ನು ಬಿಷೋಪ್ರ ಹಸ್ತದಿಂದಲೇ ನಾವು ಕೊಡಿಸೋಣ. ಓಕೆ, ಈ ಒಂದು ಸಮಯದಲ್ಲಿ ನೀವು ಕಾತುರದಿಂದ ಕಾಯ್ತಿರ್ತಕ್ಕಂಥ ಫಲಿತಾಂಶಗಳನ್ನು ನೋಡುವಂಥ ಸಮಯ. ಹೆಚ್ಚು ಜನ ನಮ್ಮ ಒಂದು ಟೀಮ್ ಇಂಥ ಒಂದು ಕಾಂಪಿಟೇಷನಲ್ಲಿ ಗೆದ್ದಿದ್ದಾರೆ, ನಾವು ವಿನ್ನರ್ ಆಗ್ಬೋದು ಅಥವಾ ನಾವು ರನ್ನರ್ ಆಗ್ಬೋದು ಎಂಬುದಾಗಿ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಕುಳಿತಿದ್ದೀರಾ. ನನಗೂ ಗೊತ್ತು ನೀವು ಬೇರೆ ಬೇರೆ ಸ್ಥಳಗಳಿಂದ ಬಂದಿದ್ದೀರಾ. ಆದಷ್ಟು ಬೇಗ ಹೋಗಿ ತಲುಪಬೇಕು. ಹೆಚ್ಚಾದಂಥ ಮಳೆ ಇದೆ. ನಿಮ್ಮ ಫಲಿತಾಂಶಗಳು ಎಲ್ಲ ಕೂಡ ಸಿದ್ಧವಾಗ್ತಾ ಇದೆ. ಅದನ್ನು ಆದಷ್ಟು ಬೇಗ ನಾವು ಸಿದ್ಧಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಈ ಒಂದು ಮಧ್ಯದಲ್ಲಿ ನಮ್ಮ ಸಭೆಯ ಸದಸ್ಯರಾದಂಥ ವೇದವಾಸಗನ್ ಸರ್ ಅವರು ಮತ್ತು ಅವರ ಪತ್ನಿ ಗಂಗೋತ್ರಿಯವರು ಮುಂದೆ ಬಂದು ಕೆಲವು ಸಂಗೀತಗಳನ್ನು ಹಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುವನಾಗಿದ್ದೇನೆ. ನಮ್ಮ ಒಂದು ಸಭೆಯಲ್ಲಿ ಮುಖ್ಯವಾಗಿ ಅವರು ಎಲ್ಲ ರೀತಿಯಾದಂಥ ವಾದ್ಯಗಳನ್ನು ನುಡಿಸ್ತಕ್ಕಂಥವರಾಗಿದ್ದಾರೆ. ಅನೇಕ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಅವರು ಸಹ ಎಲ್ಲ ಒಂದು ಇನ್ಸ್ಟ್ರೂಮೆಂಟ್ಗಳನ್ನು ಒಂದು
ವಾದ್ಯವನ್ನು ನುಡಿಸತಕ್ಕಂಥ ಒಂದು ಚಾಣಾಕ್ಷಗಳವರಾಗಿದ್ದಾರೆ. ಅವರು ದಯಮಾಡಿ ಮುಂದೆ ಬಂದು ಆದಷ್ಟು ಬೇಗ ಒಂದೆರಡು ಸಂಗೀತವನ್ನು ಆಡಬೇಕೆಂಬುದಾಗಿ ನಾನು ಕೇಳಿಕೊಳ್ಳುವನಾಗಿದ್ದೇನೆ. ಟ್ರ್ಯಾಕ್ ಎಲ್ಲಿ ಕೊಟ್ಟಿದ್ದೇನೆ, ಟ್ರ್ಯಾಕ್ ಎಲ್ಲ. ಸೊ ಅವರು ತುಂಬ ಅತ್ಯುತ್ತಮವಾಗಿ ಬರಹಗಾರರು. ಸಮರ್ಪಿಸಿದೆನು ಸಮರ್ಪಿಸಿದೆನು ಸಮಸ್ತವ ನನ್ನನೇ ನಾನು ಅರ್ಪಿಸಿದೆನು. ಸಮರ್ಪಿಸಿದೆನು ಸಮಸ್ತವ ನನ್ನನೇ ನಾನು ಅರ್ಪಿಸಿದೆನು. ಹಾಡಿರಿ ಪಾಡಿರಿ ಕ್ರಿಸ್ತೇಸು ಕರ್ತಗೆ, ಹಾಡಿರಿ ಪಾಡಿರಿ ಕ್ರಿಸ್ತೇಸು ರಾಜಗೆ, ಹಾಡಿರಿ ಹಾಡಿರಿ ಕ್ರಿಸ್ತೇಸು ರಾಜಗೆ, ಹಾಡಿರಿ ಪಾಡಿರಿ ಕ್ರಿಸ್ತೇಸು ರಾಜನು, ಹಾಡಿರಿ ಪಾಡಿರಿ ಕ್ರಿಸ್ತೇಸು ರಾಜಗೆ. ಸಮರ್ಪಿಸಿದೆನು ಸಮಸ್ತವ ನನ್ನನೇ ನಾನು ಅರ್ಪಿಸಿದೆನು. ಸಮರ್ಪಿಸಿದೆನು ಸಮಸ್ತವ ನನ್ನನೇ ನಾನು ಅರ್ಪಿಸಿದೆನು. ಉಳಿಸಿಕೊಳ್ಳುವೆ ನಿಮ್ಮ ಹಾಗೆ ವಿನಯವ, ಸಲ್ಲಿಸುವೆನು ಉಚ್ಛ್ವಾಸ ನಿಶ್ವಾಸವ. ಉಳಿಸಿಕೊಳ್ಳುವೆ ನಿಮ್ಮ ಹಾಗೆ ವಿನಯವ, ಸಲ್ಲಿಸುವೆನು ಉಚ್ಛ್ವಾಸ ನಿಶ್ವಾಸವ. ಅರ್ಪಿಸುವೆನು ನನ್ನ ಪ್ರಾಣವ, ಅರ್ಪಿಸುವೆನು ನನ್ನ ಪ್ರಾಣವ. ಇದುವೇ ಯಜ್ಞವೇದಿಯ ಆರಾಧನೆ, ಇದುವೇ ಯಜ್ಞವೇದಿಯ ಆರಾಧನೆ. ಹೋಸನ ಹೋಸನ ದಾವೀದ ರಾಜಗೆ, ಹೋಸನ ಹೋಸನ ಕ್ರಿಸ್ತೇಸು ರಾಜಗೆ,
ಸಮರ್ಪಿಸಿದೆನು ಸಮಸ್ತವ ನನ್ನನೇ ನಾನು ಅರ್ಪಿಸಿದೆನು ಸಮರ್ಪಿಸಿದೆನು ಸಮಸ್ತವ ನನ್ನನೇ ನಾನು ಅರ್ಪಿಸಿದೆನು. ಶ್ರೇಷ್ಠ ವರಗಳಿಂದ ತುಂಬಿತು ಜೀವನ ಲೋಕ ಜ್ಞಾನವು ಮಾಡಿತು ಹುಚ್ಚುತನ ಶ್ರೇಷ್ಠ ವರಗಳಿಂದ ತುಂಬಿತು ಜೀವನ ಲೋಕ ಜ್ಞಾನವು ತೋರಿತು ಹುಚ್ಚುತನ ಧನವು ಬರಮಾಡಿತು ನಾಶನ ಧನವು ಬರಮಾಡಿತು ನಾಶನ ಶಿಲುಬೆಯ ದೃಷ್ಟಿಸಿನ ಸಾಗುವೆನು ಶಿಲುಬೆಯ ದೃಷ್ಟಿಸಿನ ಸಾಗುವೆನು ಸಮರ್ಪಿಸಿದೆನು ಸಮಸ್ತವ ನನ್ನನೇ ನಾನು ಅರ್ಪಿಸಿದೆನು ಸಮರ್ಪಿಸಿದೆನು ಸಮಸ್ತವ ನನ್ನನೇ ನಾನು ಅರ್ಪಿಸಿದೆನು. ಹಾಡಿರಿ ಪಾಡಿರಿ ಕ್ರಿಸ್ತೇಸು ಗಾತನೆ ಹಾಡಿರಿ ಪಾಡಿರಿ ಕ್ರಿಸ್ತೇಸು ರಾಜನೇ ಹಾಡಿರಿ ಪಾಡಿರಿ ಕ್ರಿಸ್ತೇಸು ಗಾತನೆ ಹಾಡಿರಿ ಪಾಡಿರಿ ಕ್ರಿಸ್ತೇಸು ಗಾತನೆ ಹಾಡಿರಿ ಪಾಡಿರಿ ಕ್ರಿಸ್ತೇಸು ರಾಜನೇ ಹಾಡಿರಿ ಪಾಡಿರಿ ಕ್ರಿಸ್ತೇಸು ರಾಜನೇ ಹಾಡಿರಿ ಪಾಡಿರಿ ಕ್ರಿಸ್ತೇಸು ರಾಜನೇ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಬಿಷಪ್ ಅಯ್ಯವರು ಹಾಗೂ ನಮ್ಮ ದೇವಕುಮಾರ್ ಅಯ್ಯನವರು ಹಾಗೂ ಯುವ ಜನರ ಎಲ್ಲ ಕಾರ್ಯದರ್ಶಿ ಅಭಿಲೇಖ್ ಆಮೇಲೆ ಅಜಯ್ ಎಲ್ಲ ವೃಂದದವರಿಗೂ ಹೃತ್ಪೂರ್ವಕ ವಂದನೆಗಳು. ಮಾಡಿ
ನಿ ಸ ಸ ಸ ಗ ಮ ಸ ನಿ ಸ ಸ ಗ ಸ ನಿ ಸ ನಿ ನಿ ಸ ನಿ ದ ನಿ ದ ದ ನಿ ದ ಮ ಗ ಸ ಸ ಗ ಮ ದ ನಿ ಸ ಗ ನಿ ಸ ದ ನಿ ಮ ದ ಗ ಮ ಸ ಗ ಮ ದ ನಿ ಸ ಸ ಗ ಮ ದ ನಿ ಸ ಹಲೋ ಎಂಬುದಾಗಿ ಈ ಸ್ವರಗಳು, ಇದನ್ನು ಜಂಟಿ ಸ್ವರಗಳು ಎಂಬುದಾಗಿ ಕರೀತಾರೆ. ಮಮ ನೀನಿ ದದ ನೀನಿ ಸ ಸ ದ ನಿ ಸ ಸ ನೀನಿ ದದ ನೀನಿ ಸ ಸ ನಿ ಸ ನಿ ನಿ ಸ ನಿ ದ ನಿ ದ ಸ ಗ ಸ ನಿ ಸ ನಿ ನಿ ಸ ನಿ ದ ನಿ ದ ಸ ಗ ನಿ ಸ ದ ನಿ ಮ ದ ಗ ಮ ಸ ಗ ನಿ ಸ ದ ನಿ ಮ ದ ಗ ಮ ಸ ಗ ಮ ದ ನಿ ಸ ಸ ಗ ಮ ದ ನಿ ಸ ಸ ಗ ಮ ದ ನಿ ಸ. ಜೀವನ ಯಾತ್ರೆಯು ಕೈ ಹಿಡಿದು ನಮ್ಮನು ಪೊರೆವ ಜೀವನ ಜ್ಯೋತಿಯು ನೀನಲ್ಲವೇ. ಜೀವನ ಯಾತ್ರೆಯು ಕೈ ಹಿಡಿದು ನಮ್ಮನು ಪೊರೆವ ಜೀವನ ಜ್ಯೋತಿಯು ನೀನಲ್ಲವೇ. ನಮ್ಮ ಜೀವನ ಜ್ಯೋತಿಯು ನೀನಲ್ಲವೇ. ನಮ್ಮ ಜೀವನ ಜ್ಯೋತಿಯು ನೀನಲ್ಲವೇ. ಬಾಳಿನುದ್ದಕ್ಕೂ ನಮ್ಮ ತಂಪೊಳು ನೆಲೆಸಿದ ಆಶ್ರಯದಾತನು ನೀನಲ್ಲವೇ. ಬಾಳಿನುದ್ದಕ್ಕೂ ನಮ್ಮ ತಂಪೊಳು ನೆಲೆಸಿದ ಆಶ್ರಯದಾತನು ನೀನಲ್ಲವೇ. ನೀಯಮ್ಮ ಅರಸ ನಾ ನಿನ್ನ ದಾಸ, ನೀಯಮ್ಮ ಅರಸ ನಾ ನಿನ್ನ ದಾಸ, ಕರುಣಾಮೃತ ರಸ ಸುರಿಸು ಸುನಾಥನೇ. ಜೀವನ ಯಾತ್ರೆಯು ಕೈ ಹಿಡಿದು ನಮ್ಮನು ಪೊರೆವ ಜೀವನ ಜ್ಯೋತಿಯು ನೀನಲ್ಲವೇ. ನಮ್ಮ ಜೀವನ ಜ್ಯೋತಿಯು ನೀನಲ್ಲವೇ. ನಮ್ಮ ಜೀವನ ಜ್ಯೋತಿಯು ನೀನಲ್ಲವೇ. ತಿಳಿಸ್ತೇವೆ. ನಾವು ಈಗ ಕೊನೆಯ ಹಂತದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ಈ ನಮ್ಮ ಒಂದು ಎಲೋಹಿಮ್ 25ರ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂಥ ನಮ್ಮ ಮೈಸೂರು ಸದರ್ನ್ ಡಯಾಸಿಸ್ನ ಬಿಷಪರಾದ ರೈಟ್ ರೆವರೆಂಟ್ ಹೇಮಚಂದ್ರ ಕುಮಾರ್ ಬಿಷಪರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರುಗಳು ವೇದಿಕೆಯ ಮೇಲೆ ಬರಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಒಬ್ಬರು ಸಮಯವನ್ನು ಮಾಡಿಕೊಂಡು ನಮ್ಮ ಮಧ್ಯೆ ಬಂದಿದ್ದಾರೆ. ಅವರಿಗೆ ವಿಶೇಷವಾಗಿ ನಾವು ನಮ್ಮ ಸಭೆ ಮೂಲಕ ಗೌರವವನ್ನು ಸೂಚಿಸುವರಾಗಿದ್ದೇವೆ. ನಮ್ಮ ಸಭಾಪಾಲನಾ ಸಮಿತಿಯ ಸದಸ್ಯರು ಅವರಿಗೆ ವಿಶೇಷವಾದಂಥ ಗೌರವವನ್ನು ಸೂಚಿಸುತ್ತಾ ಅವರನ್ನು ಸ್ವಾಗತಿಸುವಂತೆ ಕೋರುತ್ತೇನೆ. ಮತ್ತು ಎಲ್ಲ ವೆಸ್ಲಿ ಮಹಾದೇವಾಲಯದ ಸಭಾಪಾಲನಾ ಸಮಿತಿಯ ಸದಸ್ಯರೆಲ್ಲರೂ ಎಲ್ಲೇ ಇದ್ದರೂ ಸಹ ಅವರು ವೇದಿಕೆಗೆ ಬಂದು ಅವರ ಆಸೀನರಾಗಬೇಕಾಗಿ ಕೇಳ್ಕೊಳ್ತೇವೆ. ಇಷ್ಟು ಹೊತ್ತು ಬೆಳಗ್ಗೆಯಿಂದ ಇಲ್ಲಿಯವರೆಗೂ ಬಹಳ ಕೆಟ್ಟ ಹವಾಮಾನ ಪರಿಸ್ಥಿತಿಯಲ್ಲೂ ಸಹ ಯಾರೊಬ್ಬರೂ ಸಹ
ಅಲುಗಾಡದೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ನಮಗೆ ಸಹಕಾರ ಕೊಟ್ಟಂಥ ಬಂದಿರುವಂಥ ಪ್ರತಿಯೊಬ್ಬೊಬ್ಬ ಪ್ರೀತಿಯ ದೇವಜನರಿಗೆ ನಮ್ಮ ವೆಸ್ಲಿ ಮಹಾದೇವರ ಪರವಾಗಿ ನಾವು ಹೃತ್ಪೂರ್ವಕವಾಗಿ ನಾವು ವಂದಿಸುವರಾಗಿದ್ದೇವೆ. ನಿಮ್ಮ ಒಂದು ಸಹಕಾರವಿಲ್ಲದಿದ್ದರೆ ಈ ಒಂದು ಕಾರ್ಯಕ್ರಮ ಅದು ಯಶಸ್ವಿಯಾಗಿ ನಮ್ಮ ಮುಂದೆ ಪ್ರಸ್ತುತವಾಗುತ್ತಿರಲಿಲ್ಲ. ಪ್ರೀತಿಯ ದೇವಜನರೇ, ಇದೇ ರೀತಿಯಾಗಿ ಇನ್ನೂ ಅನೇಕ ಸಹಾಯಗಳನ್ನು ನೀವು ಅನೇಕ ಸಭೆಗಳಿಗೆ ಮಾಡುವುದಾದರೆ ಇನ್ನೂ ಈ ಥರ ಅನೇಕ ಯುವಜನರ ಕೂಟವನ್ನು ನಾವು ನಡೆಸುತ್ತಾ ಯುವಜನರನ್ನು ನಾವು ಉತ್ತೇಜಿಸುವಂಥ ಆತ್ಮಿಕವಾಗಿ ಬೆಳೆಸುವಂಥ ರೀತಿಯಲ್ಲಿ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ನಮಗೆ ಸ್ಫೂರ್ತಿಯಾಗಿ ನಿಮ್ಮ ಒಂದು ಸಹಾಯ ನಮಗೆ ಬೇಕೆಂಬುದಾಗಿ ಈ ಮೂಲಕ ನಿಮ್ಮೆಲ್ಲರಿಗೆ ನಾನು ವಂದನೆ ಸೂಚಿಸುವನಾಗಿದ್ದೇನೆ. ಮತ್ತು ಭಾಗವಹಿಸಿದ ಪ್ರತಿಯೊಂದು ತಂಡಕ್ಕೂ ಸಹ ನಮ್ಮ ಒಂದು ವೆಸ್ಲಿ ಮಹಾದೇವರ ಪರವಾಗಿ ನಾನು ವಿಶೇಷವಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂತಂದರೆ ತಾವೆಲ್ಲರೂ 1 ತಿಂಗಳು ಕಾಲ ಸಿದ್ಧ ಮಾಡಿಕೊಂಡು ತಮ್ಮ ಕೆಲಸ ಕಾರ್ಯಗಳಿದ್ದಾಗ್ಯೂ ಸಹ ನೀವು ಎಲ್ಲರೂ ಒಟ್ಟಾಗಿ ಸೇರಿ ನೀವೆಲ್ಲರೂ ಪ್ರಾಕ್ಟೀಸನ್ನು ಮಾಡಿಕೊಂಡು ನಮ್ಮ ಮಧ್ಯೆ ಬಂದು ಬಹಳ ಅತ್ಯುತ್ತಮವಾಗಿ ಪ್ರತಿಯೊಂದು ಈವೆಂಟ್ಗಳನ್ನು ನೀವು ಬಹಳ ಅತ್ಯುತ್ತಮವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀರಿ. ಅದಕ್ಕಾಗಿ ನಾವು ನಮ್ಮ ದೇವಾಲಯದ ಪರವಾಗಿ ಬಹಳ ವಿನಯಪೂರ್ವಕವಾಗಿ ನಿಮ್ಮೆಲ್ಲರಿಗೆ ಹೃತ್ಪೂರ್ವಕವಾಗಿ ವಂದಿಸುವರಾಗಿದ್ದೇವೆ. ಮತ್ತು ಈ ಒಂದು ಸಮಯದಲ್ಲಿ ನಮ್ಮ ದೇವಾಲಯದ ಸಭಾಪಾಲಕರಾದಂಥ KP ದೇವಕುಮಾರ್ ಅಯ್ಯನವರು ನಮ್ಮ ಮಧ್ಯೆ ಬಂದಿರುವಂಥ ಘನವಂದಿದಂಥ ಬಿಷಪ್ ಅಯ್ಯನವರನ್ನು ವಿಶೇಷವಾಗಿ ವಂದಿಸುವಂತೆ ನಾನು ಕೇಳಿಕೊಳ್ತೇನೆ. ಚಪ್ಪಾಳೆ ಮೂಲಕ ತಾವೆಲ್ಲರೂ ಪ್ರೋತ್ಸಾಹವನ್ನು ಸೂಚಿಸುವುದಕ್ಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಈ ಒಂದು ಎಲೋಹಿಂ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮಧ್ಯೆ ಬಂದಿರುವಂಥ ಬಿಷೋಪರು 2 ಹಿತ ನುಡಿಗಳನ್ನು ನುಡಿಯಬೇಕಾಗಿ ನಾನು ಕೇಳಿಕೊಳ್ತೇನೆ. ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸೇರಿ ಬಂದಂಥ ಎಲ್ಲ ಸಹೋದರ ಸಹೋದರಿಯರಿಗೆ, ಎಲ್ಲ ಸಭೆಯ ಹಿರಿಯರಿಗೆ ಮತ್ತು ಯೌವನಸ್ಥರಿಗೆ ಪ್ರೀತಿಯಿಂದ ವಂದಿಸ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಅಯ್ಯನವರಿಗೂ ಮತ್ತು ಮೈಸೂರು CSI ವೆಸ್ಲಿ ಕೆಥೆಡ್ರಲ್ನ ಎಲ್ಲ ಸಭಾಪಾಲನಾ ಸಮಿತಿಯ ಸದಸ್ಯರಿಗೆ ಮತ್ತು ಯೌವನಸ್ಥ ಪ್ರತಿನಿಧಿಗಳಿಗೆ, ಮಹಿಳೆಯರಿಗೆ ತುಂಬ ಹೃದಯದ ವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಎಲೋಹಿಂ 25 ಒಂದು ಸುಂದರವಾದಂಥ ಕಾರ್ಯಕ್ರಮ. ಮುಖ್ಯವಾಗಿ ಯೌವನಸ್ಥರಿಗೆ ಅವರ ಆಧ್ಯಾತ್ಮಿಕ ಜೀವನದ ಬಗ್ಗೆ ಮತ್ತು ಸಾಮಾಜಿಕ ಜೀವನದ ಬಗ್ಗೆ ಇರುವಂಥ ವ್ಯತ್ಯಾಸಗಳನ್ನು ತಿಳಿಸಿಕೊಡುವಂಥ ಒಂದು ನಿಟ್ಟಿನಲ್ಲಿ ಯಾವುದನ್ನು ನಾವು ಸಮಾಜದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಆಯ್ದುಕೊಂಡು ಮುಂದೆ ನಡೀಲಿಕ್ಕೆ ಸಾಧ್ಯ, ನಮ್ಮ ಜೀವನದ ಒಂದು ಭಾವನಾತ್ಮಕ ಜೀವನ ಏನಾಗಿದೆ ಅಥವಾ ಬಾಂಧವ್ಯದ ಜೀವನ ಏನಾಗಿದೆ, ನಮ್ಮ ಬಾಂಧವ್ಯ ಯಾರಲ್ಲಿ ಇರಬೇಕು ಅನ್ನುವಂಥ ಆಲೋಚನೆಗಳನ್ನು ನಾನಿಲ್ಲಿ ಅವು ಸ್ಕಿಟ್ ಮಾಡುವಾಗ ನೋಡ್ತಾ ಇದ್ವಿ. ಅಯ್ಯನಿಗೆ ಕೇಳಿದೆ, ಎಲ್ಲ ಸ್ಕಿಟ್ಟು ಒಂದೇ ಥರ ಕಾಣ್ತಾ ಇದೆ ಅಂತ ಹೇಳುವಾಗ ಅಯ್ಯ ಹೇಳಿದ್ರು ಇಲ್ಲ, ಒಂದು ಥೀಮಲ್ಲಿ ಮಾಡ್ತಾ ಇದ್ದಾರೆ, ಆದ್ದರಿಂದ ಇದೆ ಅಂತ. ಹೌದು, ಇವತ್ತು ಯೌವನಸ್ಥರಿಗೆ ಆಕರ್ಷಣೆಗಳು ಬೇಕಾದಷ್ಟು ಇರ್ಬೋದು, ಅವರಿಗೆ ಆಯ್ಕೆಗಳು ತುಂಬ ಇರ್ಬೋದು, ಅದರಲ್ಲಿ ಸ್ವತಂತ್ರವೂ ಸಹ ಇರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತಿದೆ, ನಿನ್ನ ಹೆಜ್ಜೆಯನ್ನು ನೀನು ಗಮನಿಸು ಅಂತ. ನಿನ್ನ ಹೆಜ್ಜೆಯನ್ನು ನೀನು ಗಮನಿಸು, ಯಾಕಂದರೆ ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ಕಷ್ಟದ ದಿನಗಳು ಬರುವುದರೊಳಗಾಗಿ ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಯ ಕರ್ತನನ್ನು ಸ್ಮರಿಸು ಅಂತ ಹೇಳ್ತಿದೆ. ಯಾಕೆ ಯೌವನ ಪ್ರಾಯದಲ್ಲಿ ದೇವರನ್ನು ಸ್ಮರಿಸಬೇಕು ಅಂತ ದೇವರು ಹೇಳುವಂಥ ಮಾತು, ನೀವು ನನ್ನನ್ನು ಪ್ರೀತಿಸೋದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೀತೀರಿ ಅಂತ. ಅಂದರೆ ದೇವರ ಪ್ರೀತಿ ಏನಾಗಿದೆಯೋ ಅದು ಯೌವನ ಪ್ರಾಯದಲ್ಲೇ ಮಕ್ಕಳಿಗೆ ಸಿಗೋದಾದರೆ ಅವರ ಜೀವನದಲ್ಲಿ ಒಂದು ವೇಳೆ ಸಹಬಾಳ್ವೆ, ಪರಸ್ಪರ ಪ್ರೀತಿ, ಅನ್ಯೋನ್ಯತೆ, ಒಂದು ಉತ್ತಮವಾದಂಥ ಮಾನವೀಯ ಮೌಲ್ಯದಲ್ಲಿ ಯೌವನಸ್ಥರು ಬೆಳೆದು ಬರಲಿಕ್ಕೆ ಸಾಧ್ಯವಾಗ್ತದೆ ಅಂತ. ಒಂದು ವೇಳೆ ನಾವು ಸಭೆಗೆ ಯೌವನ ಪ್ರಾಯದಲ್ಲಿರುವಂಥ ಮಕ್ಕಳಿಗೆ ಅಂಥದನ್ನು ನಾವು ಕೊಡೋದಾದರೆ ಸಭೆಯಲ್ಲಿ ಅದನ್ನು ಕಾಣಲಿಕ್ಕೆ ಸಾಧ್ಯ. ಸಭೆ ಸಮುದಾಯದಲ್ಲಿ ಅಥವಾ ಸಮಾಜದಲ್ಲಿ ಅಂಥ ಪ್ರೀತಿಯ ಕೊಡುಗೆಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನು ಈ ಒಂದು ವೇಳೆ ಈ ಕಾರ್ಯಕ್ರಮ ಅದೊಂದು ಉತ್ತಮವಾದಂಥ ಬುನಾದಿ ಹಾಕಿ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ನಮ್ಮ ವೆಸ್ಲಿ ಕೆಥೆಡ್ರಲ್ನ ಎಲ್ಲ ಯೌವನಸ್ಥರಿಗೆ ನಾನು ತುಂಬ ವಂದನೆ ಹೇಳ್ತೇನೆ. ನಿಮ್ಮ ಕಾರ್ಯಕ್ರಮಗಳು ಮುಂದುವರಿಯಲಿ. ಅವರ ಕಾರ್ಯಕ್ರಮ ಇನ್ನೊಂದಿತ್ತು, ಖಂಡಿತವಾಗಿ ಈ ವರ್ಷದಲ್ಲಿ ಅದು ಮುಂದುವರಿಲಿ.
ಪ್ರತಿ ತಿಂಗಳಿನಲ್ಲಿ ಗ್ರಾಮಾಂತರ ಸಭೆಯನ್ನು ರೀಚ್ ಮಾಡುವಂಥದ್ದು ಔಟ್ರೀಚ್ ಪ್ರೋಗ್ರಾಮ್ ಖಂಡಿತ ಆಗಬೇಕು. ಯಾಕಂದರೆ ಗ್ರಾಮಾಂತರ ಸಭೆಗಳಲ್ಲಿ ಯೌವನಸ್ಥರಿದ್ದಾರೆ, ಅವರಿಗೆ ವೇದಿಕೆಗಳಿಲ್ಲ ಅಥವಾ ಅವರಿಗೆ ಅನುಭವ ಅಥವಾ ಎಕ್ಸ್ಪೋಜರ್ ಸಿಗೋದಿಲ್ಲ. ಅಂಥದ್ದು ಇಂಥ ಸಭೆಗಳಲ್ಲಿರುವಂಥ ಯೌವನಸ್ಥರು ಅಲ್ಲಿಯ ಗ್ರಾಮಾಂತರ ಸಭೆಗಳನ್ನು ರೀಚ್ ಮಾಡುವಾಗ ಅಥವಾ ಮುಟ್ಟುವಾಗ ಅಲ್ಲಿಯ ಯೌವನಸ್ಥರಿಗೆ ಒಂದು ಆತ್ಮಸ್ಥೈರ್ಯ ತುಂಬಿದಂಥ ಕಾರ್ಯಕ್ಕೆ ಅದು ನಾಂದಿ ಆಗ್ತದೆ. ಅದು ಮುಂದುವರಲಿ ಅಂತ ನಾನು ಅಭಿಲೇಖ್ ಅವರು ಕೇಳ್ತೀನಿ. ಅಭಿಲೇಖ್ ತುಂಬ ಬ್ಯುಸಿ ಆಗಿದ್ದಾರೆ. ನಿಮ್ಮ ಕಾರ್ಯಕ್ರಮ ಮುಂದುವರಿಬೇಕು. ಅದು ಕಳೆದ ವರ್ಷ ನಾನು ನೋಡಲಿಲ್ಲ, ಈ ವರ್ಷ ಖಂಡಿತ ಆಗಲಿ. ಅದು ನಮ್ಮ ಇಡೀ ಡಯಾಸಸ್ನ ಪ್ರತಿಯೊಂದು ಸಭೆಯಲ್ಲಿ ಆ ಯೌವನಸ್ಥರ ಒಂದು ಭಾಗ ಬದಲಾಗಬೇಕು ಅನ್ನುವಂಥದ್ದು. ಆ ಮೂಲಕ ಹೊಸ ಒಂದು ಆಧ್ಯಾತ್ಮಿಕ ಬದುಕು ಇಡೀ ಡಯಾಸ್ನಲ್ಲಿ ಮೇಲಕ್ಕೆ ಬರಲಿ. ಹೊಸ ಅಧ್ಯಾಯವನ್ನು ಒಂದು ವೇಳೆ ಈ ವೆಸ್ಲಿ ಕೆಥೆಡ್ರಲ್ನ ಯವನಸ್ಥರು ಬರೀಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಇದಕ್ಕೆ ಪ್ರೋತ್ಸಾಹ ನೀಡಿದಂಥ ಅಯ್ಯನವರಿಗೆ ನಾನು ವಂದನೆ ಹೇಳ್ತೇನೆ. ಅದೇ ರೀತಿ ಪಾಸ್ಟೇಜ್ ಕಮಿಟಿಯ ಎಲ್ಲ ಸದಸ್ಯರಿಗೆ ನಿಮ್ಮ ಪ್ರೋತ್ಸಾಹ ಯವನಸ್ಥರಿಗೆ ಸದಾಕಾಲ ಇದ್ದು ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಗೆ ಆತ್ಮಸ್ಥೈರ್ಯ ತುಂಬಲಿ ಎಂಬುದಾಗಿ ಹೇಳ್ತೇನೆ. ಇಷ್ಟು ಮಳೆಯಲ್ಲೂ ಸಹ ಸಭೆಯವರಿದ್ದಾರೆ ಅಂತಂದರೆ ಈ ಕಾರ್ಯಕ್ರಮಕ್ಕೆ ನೀವಿಟ್ಟಂಥ ಪ್ರೀತಿ ಎಂಬುದಾಗಿ ನಾನು ಭಾವಿಸ್ತೇನೆ. ಈ ಪ್ರೋತ್ಸಾಹ ನಿರಂತರವಾಗಿರಲಿ. ಈ ಎರಡು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ಇಡೀ ವೆಸ್ಲಿ ದೇವಾಲಯದ ಯವನಸ್ಥರಿಗೆ ವಂದಿಸ್ತೇನೆ. ಮುಂದಿನ ಕಾರ್ಯಕ್ರಮಕ್ಕೆ ಅವರಿಗೆ ನಾನು ಅನುಮಾನ ಕೊಡ್ತೇನೆ. ಥ್ಯಾಂಕ್ಸ್ ಬಿಷಪ್ ಅವರಿಗೆ. ಈಗ ಪ್ರತಿ ಸಭೆಯಿಂದ ಬಂದಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಂದು ಜ್ಞಾಪಕಾರ್ಥವಾಗಿ ಒಂದು ಮೊಮೆಂಟೋಗಳನ್ನು ಕೊಡಲಾಗುವುದು. ದಯಮಾಡಿ ಸಭೆಯಿಂದ ಒಬ್ಬರು ಅಥವಾ ಇಬ್ಬರು ದಯಮಾಡಿ ವೇದಿಕೆಯ ಮೇಲೆ ಬಂದು ಮೊಮೆಂಟೋಗಳನ್ನ ಪಡೆದುಕೊಳ್ಬೇಕಾಗಿ ನಾನು ಕೇಳಿಕೊಳ್ತೇನೆ. ಮೊದಲನೇದಾಗಿ ದಯಮಾಡಿ ಮ್ಯೂಸಿಕ್ ಪ್ಲೇ ಮಾಡಿ. ಒಂದು CSI ಟಾಮ್ಲಿನ್ಸನ್ ಚರ್ಚ್, ರಾಜೀವ್ ನಗರ, ಇವರಿಗೆ ನಮ್ಮ ಸಭೆಯ ಸಮಪಾಲಕರಾದಂಥ ದೇವಕುಮಾರಯ್ಯ ಮೊಮೆಂಟನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. CSI ಟಾಮ್ಲಿನ್ಸನ್ ಚರ್ಚ್, ರಾಜೀವ್ ನಗರ, ಯಾರಾದರೂ ಒಬ್ಬರು ಸದಸ್ಯರು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. ಮೈಸೂರು, ಇವರಿಗೆ ಮೇಬಲಮ್ಮನವರು ನೀಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಇವರಿಗೆ ನಮ್ಮ ಸಭಾಪಾಲನಾ ಸಮಿತಿಯ ಸೆಕ್ರೆಟರಿ ಆದಂಥ ಗಿಲ್ಬರ್ಟ್ ದೇವಪ್ರಸಾದ್ ಅವರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಹಾರ್ಡ್ವಿಕ್ ಚರ್ಚ್, ಮೈಸೂರು, ಇವರಿಗೆ ನಮ್ಮ ಸಭೆಯ ಸಭಾಪಾಲನಾ CSI ಸಾಡೆ ಮೆಮೋರಿಯಲ್ ಚರ್ಚ್, ಕಸ್ತೂರು, ಇವರಿಗೆ ನಮ್ಮ CSI ಸಾಡೆ ಮೆಮೋರಿಯಲ್ ಚರ್ಚ್, ಮೈಸೂರು, ಚರ್ಚ್, ಹಾಸನ್, ಇವರಿಗೆ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಸದಸ್ಯರಾದ ಅನಿಲ್ ಸುಹಾನರವರು ನೀಡಬೇಕಾಗಿ ಕೇಳಿಕೊಳ್ತೇನೆ. CSI ಕ್ರಿಸ್ತ ಕೃಪಾ, ಉಂಡಿಮಾಳ, ಇವರಿಗೆ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ನೀಮಾ ಅನೋಕ್ರ, ಆನಂದಪುರ, ಇವರಿಗೆ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಸದಸ್ಯರಾದ ಲಿಲಿ ಗ್ಲಾಡಿಸ್ ರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಸಭೆಯ ಸಭಾಪಾಲನಾ ಸಮಿತಿಯ ಸದಸ್ಯರಾದ ಸ್ಯಾಮ್ಸನ್ ಜೋಯಲ್ ರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಭಾಪಾಲಕರು ಹಾಗೂ ಸಹ ಸಭಾಪಾಲಕರು ಹಾಗೂ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ ಒಂದು ಚಿಕ್ಕ ಕಿರು ಕಾಣಿಕೆಯಾಗಿ ಮೊಮೆಂಟೋಗಳನ್ನ ನಮ್ಮ ಸಭೆಯ ಯುವಜನರು ನೀಡಲಿದ್ದಾರೆ. ದಯಮಾಡಿ ಅದನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ತೇನೆ. ಬೇಗ ಬೇಗ
ಬಹಳ ಹೊತ್ತುಗಳಿಂದ ಕಾಯ್ದು ಕುಳಿತಿರುವಂಥದ್ದು ಬಹುಮಾನಗಳನ್ನು ಪಡ್ಕೊಳ್ಳೋಕ್ಕೋಸ್ಕರ. ಈ ಮಳೆಯಲ್ಲೂ ನಿಮ್ಮೆಲ್ಲರ ಸಹನೆಗೆ ನಾವೆಲ್ಲರೂ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತೀವಿ. ನೀವೆಲ್ಲರನ್ನ ಕಾಯಿಸಿದ್ದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ಈಗ ಬಹುಮಾನ ವಿತರಣೆಗೆ ನಾವು ತೆರಳುತ್ತಾ ಇದ್ದೀವಿ. ಬಹುಮಾನ ವಿತರಣೆಯನ್ನು ನಮ್ಮ ಯೌವನಸ್ಥರು ಒಂದೊಂದು ತಂಡವಾಗಿ ಅವರು ನೆರವೇರಿಸಿಕೊಡ್ತಾರೆ. ಮೊದಲನೆಯದಾಗಿ ಗುಂಪು ಗಾಯನ ಸ್ಪರ್ಧೆಯ ಬಹುಮಾನ ವಿತರಣೆಯನ್ನು ಆ ಟೀಮ್ನವರು ನೆರವೇರಿಸಿಕೊಡಬೇಕಾಗಿ ಹೇಳಿಕೊಳ್ತೇವೆ. ಗುಂಪು ಗಾಯನ ಸ್ಪರ್ಧೆಗೆ ನಮ್ಮ ಸಭೆಯ ಸದಸ್ಯರಾದ ಸುದರ್ಶನ್ KB ಇವರು ಮೊದಲನೆಯ, ದ್ವಿತೀಯ ಹಾಗೂ ತೃತೀಯ ಬಹುಮಾನಕ್ಕಾಗಿ ಸ್ಪಾನ್ಸರ್ ಆಗಿ ಅವರು ಈ ಒಂದು ಬಹುಮಾನವನ್ನು ನೀಡುತ್ತಿದ್ದಾರೆ. ಈ ಎಲೋಹಿಂ 2025 ಗುಂಪು ಗಾಯನ ಸ್ಪರ್ಧೆಯ ವಿಜೇತರು, ನಾನು ಸಣ್ಣದಾಗಿ ನಿಮ್ಮೊಂದಿಗೆ ಕ್ವಿಝನ್ನು ಮಾಡ್ತೇನೆ, ನೀವೇ ಗೆಸ್ ಮಾಡಿ. 3ನೇ ಬಹುಮಾನ ಸಿಂಹಗಳ ಬಾಯಲ್ಲಿದ್ದಂಥ ಪ್ರವಾದಿ ದಾನಿಯೇಲ, ಸೇಂಟ್ ಆಂಡ್ರೋಸ್ ಚರ್ಚ್, ಚಿಕ್ಕಮಗಳೂರು. ಬೇಗ ಬರಬೇಕು. ಎಲ್ಲ ಎನ್ಕರೇಜ್ ಮಾಡಿ ದಯವಿಟ್ಟು. ಕ್ಲಾಪ್ಸ್ ಮಾಡಿ ಎಲ್ಲ. ಹಂಗೆ ಬರಲಿ ಜೋರಾಗಿ. ಹೌ ಇಸ್ ದ ಜೋಶ್? ಬರಲಿ ಹಂಗೆ ಜೋರಾಗಿ ಬರಲಿ. ಹೌ ಇಸ್ ದ ಜೋಶ್? ಕಟ್ಟ ಕಡೆಯ ಪ್ರವಾದಿ ಮಲಾಕಿ, CSI ವೆಸ್ಲಿ ಚರ್ಚ್ ಹಾಸನ್. ತಂಡಗಳು ಬೇಗನೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಕೇಳ್ಕೊಳ್ತೇನೆ. ಈ 2ನೇ ಹೌ ಇಸ್ ದ ಜೋಶ್? ತಂಡಗಳು ಬೇಗನೆ ಇಸ್ಕೊಂಡು ತೆರಳಬೇಕಾಗಿ ಕೇಳ್ಕೊಳ್ತೇನೆ. ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬರಬಾರ್ದಾ? ಹೌ ಇಸ್ ದ ಜೋಶ್? ಇದು ಸರಿಗೆ ಹೇಳಿ ದಯವಿಟ್ಟು. ಮೊದಲನೇ ಬಹುಮಾನ ಕ್ರಿಸ್ತನ ಜನನ ಪುನರುತ್ಥಾನ, ಇದರ ಬಗ್ಗೆ ಮೊದಲನೇದಾಗಿ ಹೇಳಿದಂಥ ಪ್ರವಾದಿ ಏಷಾಯ. ನಾನು ಅದೇ ಗೆಸ್ ಮಾಡಿದ್ದು, ಕರೆಕ್ಟಾಗಿ ಹೇಳಿದ್ರಿ ನೋಡಿ. CSI ಯೇಸು ಕೃಪಾಲಯ ಚರ್ಚ್ ಮೈಸೂರು ಇವರಿಗೆ ನಮ್ಮ ಮಾನ್ಯ ಬಿಷೋಪರು ನೀಡಬೇಕು. ಬಂದು ಸಹಕರಿಸುವಂತ ಕೇಳ್ಕೊಳ್ತೇನೆ. ಮಳೆ ಬರ್ತಾ ಇದೆ, ನೀವೇ ಅರ್ಥ ಮಾಡ್ಕೊಂಡು ಬೇಗನೆ ಬನ್ನಿ. ಹೌ ಇಸ್ ದ ಜೋಶ್? ಥ್ಯಾಂಕ್ ಯು. ಭಾಗವಹಿಸಿದ್ದು ತೀರ್ಪುಗಾರರ ತೀರ್ಮಾನದ ಪ್ರಕಾರ ಬಹುಮಾನವನ್ನು ನೀಡಲಾಗುತ್ತದೆ. 3ನೇ ಬಹುಮಾನ CSI ಸಾಡೆ ಚರ್ಚ್. ಯಾವುದು? CSI ಸಾಡೆ ಚರ್ಚ್ ಮೈಸೂರು, ಟೀಮ್ ಚೆಫನ್ಯಾ. ಗಿಲ್ಬರ್ಟ್ ದೇವ್ ಪ್ರಸಾದ್. ಬಂದ್ರು ಬೇಗ. ಹೌ ಇಸ್ ದ ಜೋಶ್? ಕಿರ್ಚ್ರೋ. 2ನೇ ಸಾಡೆ ಚರ್ಚ್ ಕಸ್ತೂರು. ಮೊದಲನೆಯದು ಫಸ್ಟ್ ಪ್ರೈಸ್ ಗೋಸ್ ಟು CSI ಕಾಂತಿ ಚರ್ಚ್ ಆನಂದಪುರ, ಹಗ್ಗಾಯ, ಟೀಮ್ ಹಗ್ಗಾಯ. ಈ ಬಹುಮಾನ ಬಹುಮಾನ ವಿತರಿಸಿದ ಮಾನ್ಯ ಬಿಷಪರಿಗೆ ಧನ್ಯವಾದಗಳು. ಮುಂದಿನ ಬಹುಮಾನ ವಿತರಣೆ ಬೈಬಲ್ ಕ್ವಿಜ್. ಈ ಒಂದು ಇವೆಂಟ್ಗೆ ಸ್ಪಾನ್ಸರ್ ನೀಡಿದಂಥವರು ಮಿಸ್ಟರ್ ದೇವಾಶೀರ್ವಾದ್ ಕರುಣಾಪುರ, ಇನ್ ಮೆಮೊರಿ ಆಫ್ ಮಿಸಸ್ ಪದ್ಮಮ್ಮ ಆ್ಯಂಡ್ ಮಿಸಸ್ ಸತ್ಯವೀರ ಕರುಣಾಪುರ. ಭಾಳ ನೆಕ್ ಟು ನೆಕ್ ಇತ್ತು. ಸೊ ನಮ್ಮ ಜಡ್ಜಸ್ಗೂ ಸಹ ಕ್ವಿಝಲ್ಲಿ
ಅವರು ಸೆಟ್ರೇಟ್ ಮಾಡೋಷ್ಟರಲ್ಲಿ ತುಂಬಾ ಕಷ್ಟ ಇತ್ತು. ಸೊ ಅವರ ಮಾರ್ಕ್ಸ್ಗಳು ಹೀಗಿದೆ. ಸೊ 4ನೇ ಸ್ಥಾನ ಬಂದು 32 ಅಂಕಗಳೊಂದಿಗೆ ಮಲಾಕಿಯಾ CSI ವೆಸ್ಲಿ ಚರ್ಚ್ ಹಾಸನ್. 3ನೇ ಬಹುಮಾನ 33 ಅಂಕಗಳೊಂದಿಗೆ ಎರಡನೇ ಸ್ಥಾನಕ್ಕೆ ಮತ್ತು ಮೊದಲನೇ ಸ್ಥಾನಕ್ಕೆ ಒಳ್ಳೆ ಮಾರ್ಕ್ಸ್ ಇದಕ್ಕೆ ವಿಜಯ್ ಸ್ವರೂಪ್ ಅವರು ಕೊಡಬೇಕೆಂಬುದಾಗಿ ಕೇಳಿಕೊಡ್ತಾರೆ. 37 ಅಂಕಗಳು CSI ಕಾಂತಿ ಚರ್ಚ್ ಅನಂತಪುರ. ಪಾಸಿಂಗ್ ಮಾರ್ಕ್ಸ್ಗಿನ್ನ ಜಾಸ್ತಿ. ಈ ಒಂದು ಕಾರ್ಯಕ್ರಮಕ್ಕೆ ಬಹುಮಾನವಾಗಿ ಟ್ರೋಫಿನ ನೀಡಿದಂಥವರು ಮಿಸಸ್ ರೋಸ್ ಫ್ಲಾರೆನ್ಸ್ ಬ್ಯಾಂಗ್ಳೂರ್. ಇವರು ಇನ್ ಮೆಮೊರಿ ಆಫ್ ಬೈಬಲ್ ವುಮೆನ್ ಸಂಜೀವಮ್ಮ ಇವರ ನೆನಪಿನಲ್ಲಿ ಟ್ರೋಫಿಯನ್ನು ನೀಡಿರುತ್ತಾರೆ. ಹಗ್ಗಾಯ ಕಾಂತಿ ಚರ್ಚ್ ಆನಂದಪುರ. And who bagged the first prize? The team Yona, St. John's Church, ಹುಣಸೂರು. ಇವರಿಗೆ ಮಾನ್ಯ ಬಿಷಪ್ ರಾದವರು ಬಹುಮಾನವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಥ್ಯಾಂಕ್ ಯು. ಈ ಟೀಮಲ್ಲಿ ತುಂಬ ಸ್ಟ್ರೆಂತ್ ಇದೆ, ಖುಷಿ ಆಗ್ತಿದೆ ನೋಡೋಕ್ಕೆ. ಬಂದಿದ್ದಕ್ಕೆ 150 ಅಂಕಗಳು. ಇಂಡಿವಿಜುವಲ್ ಪಾರ್ಟಿಸಿಪೆಂಟ್ ಅಲ್ಲಿ ಮಾಡಿರೋಂಥ ತಂಡಕ್ಕೆ ಮೊದಲನೇ ಬಹುಮಾನ ಬಂದರೆ 100 ಅಂಕಗಳು. ಈ ರೀತಿಯಾಗಿ ಆ ಒಂದು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಅದು ಯಾವುದು ಗ್ರೂಪಲ್ಲಿ ಹಾಗೂ ಇಂಡಿವಿಜುವಲ್ ಅದರ ಮೇಲೆ ಬೇಸ್ ಮಾಡಿ ಪಾಯಿಂಟ್ಸ್ನ ನಾವು ಕೊಟ್ಟಿದ್ದೀವಿ. ದಯಮಾಡಿ ಅದರ ಬಗ್ಗೆ ಕ್ಲಾರಿಟಿ ಇದ್ರೆ ನಾವು ಆಮೇಲೆ ಕೊಡ್ತೀವಿ ನಿಮಗೆ. ಪಡೆದಂಥ ಅಂಕಗಳ ಆಧಾರದ ಮೇಲೆ ರನ್ನರ್ಸ್ ಆಗಿ ಪಡೆದ ಟೀಮ್ ಹಗ್ಗಾಯ್ CSI ಕಾಂತಿ ಚರ್ಚ್ ಆನಂದಪುರ. ದಯವಿಟ್ಟು ಈ ಟ್ರೋಫಿನ ಸ್ಪಾನ್ಸರ್ ಮಾಡಿರುವವರು ನಮ್ಮ ಸಭಾಪಾಲನಾ ಸಮಿತಿಯ ಸದಸ್ಯರಾದ ಡಾಕ್ಟರ್ ನೀಮಾ ಅನೋಕ್ ಹಾಗೂ ಹನೋಕ್ ಫ್ರಾಂಕ್ಲಿನ್. ಇನ್ ಮೆಮೊರಿ ಆಫ್ ಮಿಸ್ಟರ್ ಫ್ರಾಂಕ್ಲಿನ್ ಆ್ಯಂಡ್ ಡಾಕ್ಟರ್ KN ಸ್ವಾಮಿ ಇವರ ಸವಿ ನೆನಪಿನಲ್ಲಿ ಅವರು ಓವರ್ ಆಲ್ ಚಾಂಪಿಯನ್ಸ್ ವಿನ್ನರ್ಸ್ನ ಟ್ರೋಫಿಯನ್ನು ಸ್ಪಾನ್ಸರ್ ಮಾಡಿರುತ್ತಾರೆ. ತುಂಬ ಕ್ಯೂರಿಯಾಸಿಟಿ ಇದೆಯಾ? ಅದಿರಬೇಕು. ಈ ಒಂದು ಓವರ್ ಆಲ್ ಚಾಂಪಿಯನ್ಶಿಪ್ ವಿನ್ನರ್ಸ್ ಟ್ರೋಫಿಯನ್ನು ನಮ್ಮ ಮಾನ್ಯ ಬಿಷಪರು ಕೊಡಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ಕಮಿಟಿ ಮೆಂಬರ್ಸ್ ಮತ್ತು ಅಯ್ಯನ್ ಅವರು ಮುಂದೆ ಬಂದು ಅದನ್ನು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಎಲ್ಲರೂ ಎದ್ದು ನಿಂತ್ಕೊಂಡು ಬರಬೇಕೆಂಬುದಾಗಿ ಕೇಳ್ತೀನಿ. ಓವರ್ ಆಲ್ ಚಾಂಪಿಯನ್ಸ್ ವಿನ್ನರ್ಸ್ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸಭೆಗಳವರು ಖುಷಿ ಪಡ್ರಪ್ಪ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರಿಗೂ ಆ ಬಹುಮಾನ ಸಲ್ಲುತ್ತೆ. ಓಕೆ, ಮಳೆ ಕೂಡ ಜೋರಾಗಿ ಬರ್ತಾ ಎಲ್ಲರಿಗೂ ಕೂಡ ಚಪ್ಪಾಳೆಯನ್ನು ತಟ್ತಾ ಇದೆ, ಎಲ್ಲರಿಗೂ ಕೂಡ ಎನ್ಕರೇಜ್ ಮಾಡ್ತಾ ಇದೆ. ಆತ್ಮಿಕವಾಗಿಯೂ ಇದೇ ರೀತಿ ನೀವು ಕ್ರಿಸ್ತನಲ್ಲಿ ಬೆಳೆಬೇಕಾಗಿ ನಾನು ಕೇಳ್ಕೊಳ್ತೇನೆ. ಓಕೆ, ಹೆಚ್ಚು ಸಮಯ ನಾನು ತೆಗೆದುಕೊಳ್ಳೋದಿಲ್ಲ. ಓವರ್ ಆಲ್ ಚಾಂಪಿಯನ್ಸ್ ವಿನ್ನರ್ಸ್, ಎನಿ ಗೆಸ್ಸಸ್? ದೊಡ್ಡದೋಣ ಮನ್ಸು. ಏಷಾಯ ಯೇಸು ಕೃಪಾಲಯ ಮೈಸೂರು. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಸೂಪರ್. ಲಾಟ್ರಿ ಬ್ರದರ್ಸ್ ಅವರೇ, ಇದ್ರ ನೆಮ್ಮದಿ ಆಗಿರ್ಬೇಕು. ಜೋಶ್. ಓವರ್ ಆಲ್ ಚಾಂಪಿಯನ್ಶಿಪ್ ಈ ಒಂದು ಟ್ರೋಫಿಯ ರನ್ನರ್ ಅಪ್ಗಾಗಿ
ನಮ್ಮ ಸಭೆಯ ಸದಸ್ಯರಾದ ಮಿಸ್ಟರ್ ಮೋಸಸ್ ಜೈಶೇಖರ್ ಆ್ಯಂಡ್ ಫ್ಯಾಮಿಲಿ ಇನ್ ಮೆಮೊರಿ ಆಫ್ ದ ಬಿಲೌಡ್ ಪೇರೆಂಟ್ಸ್ ಮಿಸ್ಟರ್ ಎಂ ಸುಮಿತ್ರಪ್ಪ ಆ್ಯಂಡ್ ಮಿಸಸ್ ಶಾಂತಮ್ಮ ಕೊಳ್ಳೇಗಾಲ ಇವರ ಸವಿ ನೆನಪಿನಲ್ಲಿ ರನ್ನರ್ಸ್ ಅಪ್ ಟ್ರೋಫಿಯನ್ನು ಸ್ಪಾನ್ಸರ್ ಆಗಿ ನೀಡಿರುತ್ತಾರೆ. ಬರ್ರೋ ಬೇಗ ಬರ್ರೋ. ಆ ಜಿಂಗಲಕ ಲಕ ಲಕ. How is the Josh? ಇದೇ ಖುಷಿಗೆ ಏನಿಲ್ವಾ? ಜಿಂಗಲಕ ಲಕ ಲಕ. ಜಿಂಗಲಕ ಲಕ ಲಕ. ಥ್ಯಾಂಕ್ ಯು. ಕಾರ್ಯಕ್ರಮದ ಕಡೆಯ ಭಾಗಕ್ಕೆ ನಾವು ಬಂದಿದ್ದೇವೆ. ದಯಮಾಡಿ ನಂತರದಲ್ಲಿ ಎಲ್ಲರೂ ಸೆಲೆಬ್ರೇಷನ್ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮೊಟ್ಟ ಮೊದಲನೇದಾಗಿ ಮಳೆ ಬಂದರೂ ಕೂಡ ದೇವರ ಮಹಾಕೃಪೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ತಂದೆಯಾದ ದೇವರು ನಡೆಸಿದಂಥ ರೀತಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಇಂಥ ಮಳೆಯಲ್ಲಿಯೂ ತಾಳ್ಮೆಯಿಂದ ತಾವೆಲ್ಲರೂ ಕುಳಿತು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಅದಕ್ಕಾಗಿ ನಮ್ಮ ಎಲ್ಲ ಯುವಜನರ ಪರವಾಗಿ ನಿಮ್ಮನ್ನು ವಂದಿಸುವನಾಗಿದ್ದೇನೆ. ಈ ಎಲೋಹಿಮ್ 2025 ಈ ಸ್ಪರ್ಧಾತ್ಮಕ ಕಾರ್ಯಕ್ರಮದಲ್ಲಿ ಸಹಾಯ ಸಹಕಾರ ನೀಡಿದವರನ್ನು ವಂದಿಸುವುದು ನಮ್ಮ ಕರ್ತವ್ಯವಾಗಿದೆ. ಮೊಟ್ಟ ಮೊದಲನೇದಾಗಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಮುನ್ನಡೆಸಿದಂಥ ತಂದೆಯ ದೇವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕರೆಗೆ ಹೋಗೊಟ್ಟು ಎಲೋಹಿಮ್ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರುವ ಮಾನ್ಯ ಬಿಷೋಪರಾದ ರೈಟ್ ರೆವರೆಂಟ್ ಹೇಮಚಂದ್ರ ಕುಮಾರ್ ಅಯ್ಯನವರಿಗೆ, ವೆಸ್ಲಿ ಮಹಾದೇವಾಲಯದ ಎಲ್ಲ ಸದಸ್ಯರ ಪರವಾಗಿ, ಸಮಿತಿಯ ಪರವಾಗಿ, ಯುವಜನರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯೆ ಇದ್ದಂಥ ಬೇರೆ ಬೇರೆ ಸಭೆಯ ಸಭಾಪಾಲಕರುಗಳು ಹಾಗೂ ನಿವೃತ್ತವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಸರ್ವ ರೀತಿಯಲ್ಲೂ ಸಹಾಯ ಸಹಕಾರ ನೀಡಿದ ವೆಸ್ಲಿ ಮಹಾದೇವಾಲಯದ ಸಭಾಪಾಲನಾ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ, ಮಹಿಳಾ ಅನ್ಯೂನ್ಯ ಸಂಘದವರಿಗೆ, ಭಾನುವಾರ ಶಾಲೆಯ ಸರ್ವರಿಗೆ ಹಾಗೂ ಸಭಾಭಜನಾ ಮಂಡಳಿಯವರೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾರಂಭದಿಂದಲೂ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ವೆಸ್ಲಿ ಮಹಾದೇವಾಲಯದ ಸೆಕ್ಷನ್ ಸುಂದರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಎಲೋಹಿಮ್ 2025 ಈ ಕಾರ್ಯಕ್ರಮದ ಎಲ್ಲ ತೀರ್ಪು ಕ್ರಮವನ್ನು ಬೆಳಗಿನಿಂದ ಇಲ್ಲಿವರೆಗೂ ಚಿತ್ರೀಕರಣವನ್ನು ಮಾಡಿದಂಥ ಹಾಗೂ ಲೈವ್ ಟೆಲಿಕಾಸ್ಟನ್ನು ಮಾಡಿಕೊಟ್ಟಂಥ ಫ್ರಾನ್ಸಿಸ್ ಕ್ರಿಸ್ಟೋಫರ್ ಅವರಿಗೆ ನಮ್ಮ ವಂದನೆಯನ್ನು ಸಲ್ಲಿಸುವರಾಗಿದ್ದೇವೆ. ಅದೇ ರೀತಿ ಉತ್ತಮವಾದಂಥ ಒಂದು ಸೌಂಡ್ಸನ್ನು ಏರ್ಪಾಡು ಮಾಡಿಕೊಟ್ಟಂಥ ನಾವು ಬಂಟಿ ಅಣ್ಣ ಎಂಬುದಾಗಿ ಕರೆಯುತ್ತೇವೆ, ಅವ್ರಿಗೂ ಕೂಡ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತೇವೆ. ಪ್ರಾರ್ಥನೆ ಮಾಡೋಣ. ಕೃಪಾಳುವಾದಂಥ ದೇವರೇ, ಈ ಸಂದರ್ಭದಲ್ಲಿ ದಿನದ ಮುಂಜಾನೆಯಿಂದ ಸಂಜೆವರೆಗೆ ನಮ್ಮನ್ನು ಎಲ್ಲ ರೀತಿಯ ಪರಿಸರದಲ್ಲೂ ನಡೆಸೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಭಾಗವಹಿಸಿದಂಥ ಯವನಸ್ಥರನ್ನು, ಅವರಿಗೆ ಪ್ರೋತ್ಸಾಹ ಮಾಡಿದಂಥ ಸಭೆಯನ್ನು, ಇದರ ಸಂಘಟಕರ ನಿನ್ನ ನೆನಪಿಗೆ ತರ್ತೇವೆ ಸ್ವಾಮಿ. ಆಶೀರ್ವಾದ ಮಾಡಿ ನಡೆಸು. ಇಂಥ ಕಾರ್ಯಕ್ರಮಗಳು ಸದಾಕಾಲ ನಡೆಯಲಿಕ್ಕಾಗುವಂತೆ ನಿನ್ನ ಆಲೋಚನೆ ಜ್ಞಾನದಲ್ಲಿ ಎಲ್ಲರನ್ನ ಬಲಪಡಿಸು ಎಂಬುದಾಗಿ ಬೇಡ್ತೇವೆ. ಮುಖ್ಯವಾಗಿ ಸೇರಿ ಬಂದ ನಮ್ಮೆಲ್ಲರನ್ನ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ನಮ್ಮ ತಂದೆ, ಆಮೇನ್. ಒಟ್ಟ ಕರ್ತನ ಪ್ರಾರ್ಥನೆ ಅರಿಕೆ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನೀವೇ ಸ್ವಾಮಿ, ಆಮೇನ್. ವಿಶ್ವ